ಗೈಸ್, ಇವಾಗ ನಮ್ಮಮ್ಮ ಒಂದು ಮನೆಗೆ ಬಂದೆ. गलाटा गलाटा करू नव गळकी मामी करावं ಓ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈದ್ಯ ವ್ಲಾಗ್ಸ್. ಇವತ್ತು ಮತ್ತೊಂದು ಬ್ಲಾಗಲ್ಲಿ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ನನ್ನ ಸ್ನೇಹಿತೆ ಲತಾ ಬರ್ತ್ಡೇ. ಅದಕ್ಕೆ ಅವಳಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ ತೊಗೊಂಡೋಗೋಣ ಅಂತ ಬಂದೆ ಸಿಟಿಗೆ. ಹಾಗೆ ನನಗಿಷ್ಟವಾಗಿರುವಂಥ ಡ್ರೈ ಗೋಬಿ ಅಂದರೆ ಅವಳಿಗೂ ಇಷ್ಟನೇ ಡ್ರೈ ಗೋಬಿ. ಅವಳು ಬಾಣ್ತಿಯಲ್ಲ, ಹಾಗಾಗಿ ಅವಳಿಗೆ ಏನೂ ಸಹ ಬೇರೆದು ಕೊಡಬಾರ್ದು. ಅದಕ್ಕೆ ನಾವು ಡ್ರೈ ಗೋಬಿನ ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ತೊಗೊಂಡೋಗ್ತೀನಿ. ಹಾಗೆ ಒಂದು ಡೈರಿ ಮಿಲ್ಕ್ ಆ್ಯಂಡ್ ಕೇಕ್ ಆ್ಯಂಡ್ ಕೇಕ್ ಮೇಲೆ ಗೆಳತಿ ಅಂತ ಹಾಕ್ಸಿದ್ದೀನಿ. ಏಕೆಂದರೆ ನನ್ನ ಒನ್ ಆ್ಯಂಡ್ ಓನ್ಲಿ ಅಂತಂದರೆ ಅವಳೇ ನನಗೆ, ಇನ್ನು ಯಾರೂ ಇಲ್ಲ ಫ್ರೆಂಡ್ ಅಂತ. ತುಂಬ ಆತ್ಮೀಯ ಗೆಳತಿ, ಕಷ್ಟ ಸುಖ ದುಃಖದಲ್ಲಿ ಇರೋವಂಥ ಒಂದು ಬಳೆ ಅಂತ ಹೇಳ್ಬೋದು. ಇನ್ಯಾರೂ ಇಲ್ಲ. ನಾನು ಯಾರ ಹತ್ರನೂ ಅಷ್ಟಾಗಿ ಬಾಂಡಿಂಗ್ ಮಾಡ್ಕೊಳ್ಳಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇವಳು ನನಗೆ ರಿಲೇಷನ್ನು. ಹೌದು, ನನ್ನ ಸ್ವಂತ ಮಾವನ ಮಗಳು, ಅಂದರೆ ನನ್ನ ಅಮ್ಮನ ತಮ್ಮನ ಮಗಳು, ನನಗೆ ಸೋದ್ರ ಮಾವನ ಮಗಳು. ಹಾಗಾಗಿ ನಮ್ಮ ಬಾಂಡಿಂಗು ತುಂಬ ಚೈಲ್ಡ್ಹುಡ್, ಅಂದರೆ ತುಂಬ ಲಾಂಗ್ ಅಂತ ಹೇಳ್ಬೋದು. ಹಾಗೆ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಇವತ್ತು. ಅವಳದು 25 ಬರ್ತಡೇ, 25ಗೆ ಬರ್ತಡೇ. ಹಾಗೆ ಅವಳಿಗೆ ಮಲ್ಲಿಗೆ ಹೂವು ತೊಗೋಗೋಣ ಅಂತ ತುಂಬ ಮಲ್ಲಿಗೆ ಹೂವು ನನಗೂ ಇಷ್ಟ. ಅದು ಅವಳು ಇಷ್ಟಪಡ್ತಾಳೆ ನನಗೆ ಗೊತ್ತಿಲ್ಲ. ಆದರೂ ನೋಡಿದ ತಕ್ಷಣ ತೊಗೋಬೇಕು ಅಂದ್ಬಿಟ್ಟು ಒಂದು ಅರ್ಧ ಮಾರು ತೊಗೊಳ್ಳೋಣ ಅಂತ. ಆದರೂ ಬಾಣ್ತಿ ಇರಲಿ ಪರವಾಗಿಲ್ಲ, ಆಲ್ರೆಡಿ 4 ತಿಂಗಳು ಮುಡ್ಕೋತಾಳೆ, ಇಲ್ಲ ದೇವ್ರಿಗೆ ಹಾಕ್ತಾರೆ ಅಂದ್ಬಿಟ್ಟು ಹೂವನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಅವಳು ಇಲ್ಲಿದ್ದಾಗ ಮಾತ್ರ ಈ ರೀತಿ ಮಾಡೋಕ್ಕಾಗೋದು. ಅವಳು ಯಾವಾಗಲೂ ಇಲ್ಲಿರಲ್ಲ, ಅವಳಿರೋದು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಅವಳು ಇದ್ದಾಗಾರು ಅವ್ರಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಹೋಗ್ತಾಯಿದ್ದೀನಿ. ಹಾಗೆ ಗೋಬಿ ತೊಗೊಳೋಕ್ಕೆ ಅಂತ ಬಂದಿದ್ವಲ್ಲ, ಇದು ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಡ್ರೈ ಗೋಬಿ ಮಾಡ್ತಾರೆ. ನಾವು ತೊಗೊಳ್ಳೋದು ಇಲ್ಲೇ. ಇಲ್ಲಿ ಬರ್ತ್ಡೇ ಗರ್ಲ್ ಇವರೇ, ಬಾಣಂತಿ. ನೀವೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ. ಅಪ್ಪ ಹೊಟ್ಟೆ ಹೊತ್ಕೊಂಡು ಇದ್ಲು, ಈಗ ಇಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮ ಮಾವನ ಮನೇಲಿ ಮೊಹರಂ ಮಾಡ್ತಾ ಇದ್ದಾರೆ. ಇವತ್ತು ಸಿಹಿ, ನಾಳೆ ಖಾರ ಅಲ್ವಾ? ಮೇಡಮ್ ಅವ್ರಿಗೆ ಹಬ್ಬದ ದಿನ ಬರ್ತ್ಡೇ ಬಿದ್ದಿದೆ. ಫಸ್ಟ್ ಟೈಮಾ? ಹಾಗಾಗಿ ಕೇಕ್ ತೊಗೊಬಂದು ಕಟ್ ಮಾಡಿಸೋಣ ಅಂತ ಬಂದೆ. ನಾನು ಸ್ವಲ್ಪ ವರ್ಕ್ ಇದ್ದಲ್ಲ, ಹೋಗಿ ಸ್ವಲ್ಪ ರಶ್ ಮಾಡಿ ಮನೆಗೆ. ಮೇಡಮ್ ಫುಲ್ ಬಿಸಿ, ಕೈಗೆ ಸಿಗಲ್ಲ. ಬನ್ನಿ, ಇವಾಗ ನಮ್ಮ ಮಾವ ಪಾನಕ, ಆಮೇಲೆ ಕಡಲೆ ಹಸಿಟ್ಟು, ಇನ್ನೇನೆ ಮತ್ತೋಗೈತೆ ಪಾನಕ, ಕಡಲೆ ಹಿಟ್ಟು, ಇನ್ನೇನು ನೋಡಿ. ನಾನೇ ಪರವಾಗಿಲ್ಲ ಒಂದೆರಡು ಹೇಳ್ದೆ ಅಷ್ಟೇ. ಪಾನಕ ಆ್ಯಂಡ್ ಕಡಲೆ ಹಸಿಟ್ಟು, ಆಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದು ನಮಗೆಲ್ಲ ಕೊಡ್ತಾಯಿದ್ರು. ಆಗೆಲ್ಲ ನಮ್ಮ ಅಜ್ಜಿ ಏನು ಮಾಡೋರು ಗೊತ್ತಾ, ಕಡಲೆ ಹಸಿಟ್ಟನ್ನ ಜಾಸ್ತಿ ಮಾಡಿ ಒಳ್ಳೆ ಈ ಕಡಲೆಕಾಯಿ ಇದು ಪುರಿ ಇದು ಮಾಡೋರು, ಪೇಪರಲ್ಲಿ ಮಾಡಲ್ವಾ, ಹಂಗೆ ಮಾಡಿ ತಿಂಗ್ಳಾಂಗ್ ಗಟ್ಲೆ ಕೊಡೋರು. ಆ ಕಡಲೆ ಒಂದು ಅದು ಟ್ರಂಕಲ್ಲಿ ಉಗಿಸ್ಕೊಂಡು ಯಾರು ಕೇಳ್ತಾರೋ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡೋರು. ಅದಕ್ಕೆ ಗುದ್ದಾಡುವಿ. ಆಮೇಲೆ ನಾಳೆ ಪಕ್ಕೀರು, ಕಂದೂರಿ ಅಲ್ಲ ಪಕ್ಕೀರ್ ಅನ್ನೋದೇನು? ಇವತ್ತು ಪಕ್ಕೀರು. ನಾಳೆ ಚಂದ್ರ ನೋಡಿದ್ರಾ ಚಂದ್ರನ? ನೋಡಿ, ಚಾಂದ್ ಬಿದ್ದಿದೆ. ನಾನು ಅವತ್ತೇ ಹೇಳಿದ್ದೆ ಚಾಂದ್ ಬೀಳುತ್ತೆ ಅಂತ. ಅದು ನಾನು ನೋಡೋಕ್ಕಾಗಲಿಲ್ಲ. ಇವರು ನಮ್ಮ ಅತ್ತೆ. ಹಾಯ್ 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 ಮಾಡಂಟೆ. ಹಾಯ್ ಮಾಡು. ಹಾಗಾಗಿ ಬಂದಿದ್ದೀವಿ. ನಾಳೆ ಚಿಚ್ಚಿ ಮಾಡ್ತಾರೆ, ಗೊತ್ತಾ? ಆಗೆಲ್ಲ ನಮ್ಮ ಚಿಕ್ಕದ್ರಲ್ಲೆಲ್ಲ ತಾಮ್ರದ ಪಾತ್ರೆಯಲ್ಲಿ, ಹಿತ್ತಾಳೆ ಪಾತ್ರೆಯಲ್ಲೇ ಮಾಡ್ಬೇಕಿತ್ತು. ಈಗಲೂ ಅದೇನೆ ಇಟ್ಟು ನಮ್ಮ ಅತ್ತೆ ಮಾಡ್ತಾರೆ. ಕಂದೂರಿ, ಆಮೇಲೆ ಇನ್ನೊಂದೇನು, ದೊಡ್ಡಕಂದೂರಿ, ಚಿಕ್ಕಂದೂರಿ, ದೊಡ್ಡ ಕಂದೂರಿ, ಚಾಪ್ಸು, ಮಟನ್ನು. ಅದರಲ್ಲಂತೂ ಅದನ್ನು ತೊಗೊಂಡೋಗಿ ನೈವೇದ್ಯ ಮಾಡಾಗಂಟ ನಾವ್ಯಾರು ತಿನ್ನಂಗಿಲ್ಲ. ನಮ್ಮ ಮಾವ ಹೋಗಿ ಎಲ್ಲ ಬಾಕ್ಸಲ್ಲಿ ತೊಗೊಂಡೋಗಿ ಮಾಡಾದ್ಮೇಲೆ ನೈವೇದ್ಯ ಮಾಡಿ ತಗೊಬಂದು ಅದ್ರ ತೀರ್ಥ ತಗೊಬಂದಿಲ್ಲ ಹಾಕಿದ್ಮೇಲೆ ನಾವು ಬ್ಯಾಟಿಂಗ್ ಮಾಡೋದು. ನನಗೆ ಅದರಲ್ಲಿ ಕೆಂಪು ಬರುತ್ತಲ್ಲ ರೈಸ್, ಅದೇನದ ಅಂತಾರೆ ಅದನ್ನ, ಬಿರಿಯಾನಿಲಿ ಕಂದೂರಿನೇ. ಕಂದೂರಿ ತುಂಬಾ ಇಷ್ಟ. ಅದೊಂಥರ ಬೇರೆ ಥರನೇ ಮಸಾಲೆ. ಅದಕ್ಕೆ ಹುಣ್ಸೆಹಣ್ಣು ಹಾಕ್ತಾರೆ, ಗೊತ್ತಾ ಗೈಸ್? ಬಿರಿಯಾನಿ ತರಕ್ಕೆ ನಿಜ ಅಲ್ಲ, ಆದ್ರೆ ಕಂದೂರಿಗೆ ಹುಣ್ಸೆಹಣ್ಣು ಹಾಕ್ತಾರೆ. ನನ್ಗೆ ಅದೇ ನಮ್ಮ ಅತ್ತೆ ಹೇಳ್ತಾರೆ ರೆಸಿಪಿ. ಅದೊಂಥರ ಟೇಸ್ಟಿಯಾಗಿರುತ್ತೆ. ಆಗೆಲ್ಲ ಅದಕ್ಕೆ ಗುದ್ದಾಡುವಿ. ಆಮೇಲೆ ಈ ಹಬ್ಬದಲ್ಲಿ ನಮ್ಗೆಲ್ಲರೂ ಏನು ಮಾಡಿದ್ವಿ ಅಂದರೆ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ಅವೆಲ್ಲ ತುಂಬ ಜನ ಬರೋರು. ಇಲ್ಲಿ ತುಂಬ ಆಗ ಇನ್ನೊಂದು 2 ಮನೆ ಇತ್ತು, ಒಟ್ಟಾರ. ಆಗ ಎಲ್ಲರೂ ಒಟ್ಟಾರದಲ್ಲೂ ಮಾಡೋಲ್ಲ, ಜಾಯಿಂಟ್ ಫ್ಯಾಮಿಲಿ ಥರ ಇದ್ದಿದ್ದು. ನಾವೆಲ್ಲ ಏನು ಮಾಡ್ತೀರಿ, ಯಾರು ಬಂದರೆ ಕಾಸು ಕೊಡ್ತಾರೆ, ಪಕೀರ್ ಕಾಸು ಅಂತ ಹೋಗಿ ಎಲ್ಲರಿಂದನೂ ಓಡುವೆ.
ಎಲ್ಲರೂ 50 ರೂಪಾಯಿ ಸ್ವಲ್ಪ ಆ ಕಲೆಕ್ಷನ್ ಚೆನ್ನಾಗ್ತಿತ್ತು. ಚೆನ್ನಾಗಿ ಕಲೆಕ್ಷನ್ ಆಯ್ತಿತ್ತು. ಯಾ ತಗೊಂಬಿಟ್ಟಿರೋರು ದೊಡ್ಡಪ್ಪ ಚಿಕ್ಕಪ್ಪ ಕಾಸು ಕೊಡು ಅಂದ್ರೆ ಕೊಟ್ಬಿಡೋರು. 50 100 ಆರಾಮಾಗಿ ಆ ಒಂದು ವಾರ ನಮ್ದೇ ರಾಜ್ಯ ಭಾರ ಚೆನ್ನಾಗಿ ತಿನ್ಕೊಂಡಿರುವೆ. ಅದು ಆ ಲೈಫ್ ಅನ್ನೋದು ಇದೆಯಲ್ಲ, ಚೈಲ್ಡಿಶ್ ಲೈಫ್ ಸೂಪರ್. ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ತುಂಬಾ ತುಂಬಾ ಅವಾಗ ಇಷ್ಟವಾಗಿರೋ ಎಷ್ಟು ಲೈಫ್. ಖುಷಿಯಾಗಿದ್ವಿ ಯಾಕಾರ ಅಂದ್ರೆ ದೊಡ್ಡವರಾದ್ವಿ, ಯಾಕಾರ ಮದ್ವೆ ಆದ್ವಿ, ಹಾಗೆ ಎಷ್ಟು Irritation. ಖುಷಿಯಾಗಿದ್ವಿ ಅಷ್ಟೇ ಖುಷಿಯಾಗಿದ್ವಿ. ನಿಜ ಕಷ್ಟ ಇದ್ರುವೆ, ತುಂಬಾ ಕಷ್ಟ ಇದ್ರುವೆ ನಾನಂತೂ ತುಂಬಾ ಲೈಫ್ನ ಎಂಜಾಯ್ ಮಾಡಿದ್ದೀನಿ ಚಿಕ್ಕದ್ರಲ್ಲಿ. ನನ್ನಷ್ಟು ಲೈಫ್ನ ಎಂಜಾಯೇ ಮಾಡಿಲ್ಲ ಯಾರು. ಅಷ್ಟು ಎಂಜಾಯ್ ಮಾಡಿದ್ದೀನಿ ಲೈಫ್ನ ನಾನು ಚಿಕ್ಕದ್ರಲ್ಲಿ. ಅಷ್ಟು ಕಷ್ಟನೂ ಇತ್ತು. ಆ ಕಷ್ಟ ಐತೆ ಅಂತ ನಮ್ಗೇನು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು. ಅರೆ ಲೈಫ್ ಇಲ್ಲಿ ಇವಾಗ ದೇವ್ರ ಒಂಚೂರು ಚೆನ್ನಾಗಿತ್ತು. ನಾವು ಸುತ್ತಿರೋ ಮರ ಇಲ್ಲ, ಹತ್ತಿರೋ ಇದಿಲ್ಲ, ಈಜ್ದಿರೋ ನೀರಿಲ್ಲ, ತಿಂದಿರೋ ಹಣ್ಣಿಲ್ಲ, ಕಿತ್ತಾಕ್ತಿರೋ ಹೂವ ಇಲ್ಲ. ಆಟ ಆಡ್ದಿರೋ ಆಟನೇ ಇಲ್ಲ ಅನ್ಕೊಳ್ಳಿ. ಅಷ್ಟೆಲ್ಲ ಆಟ ಆಡ್ಬಿಟ್ಟು ಇವಾಗ ನಮ್ಮ ಮಕ್ಕಳನ್ನ ಹೊರಗಡೆಗೆ ಬಿಡಲ್ಲ. ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಾವ ಅಂತ ಇದ್ದೀನಿ. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ಚೀಕು ತೋರಿಸ್ತೀನಿ. ಅಂದ್ರೆ ಇವ್ರ ಮಗ ನನ್ನ ಅಳಿಯ ಮಾತಾಡಿಸ್ತಾನೆ. ಇವಾಗ ಗೊತ್ತಾ, ಚಿಕ್ಕು ಅಂದ್ರೆ ತಿರುಗ್ತಾನೆ, ಆ ಹೂ ಅಂತಾನೆ ಎಲ್ಲ ಮಾಡ್ತಾನೆ. ಆದ್ರೆ ಈಗ ಮಕ್ಳನ್ನ ನೋಡಕ್ಕೆ ಚಂದ. ಬನ್ನಿ ಗೈಸ್ ನೋಡಿ, ಪಾಪುಲಿ ಮುಖ ತೋರಿಸಿರ್ಲಿಲ್ಲ, ಸಾರಿ 3 ತಿಂಗಳ ಗಂಟ. ನಾನೇ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ನಮ್ಮ ಪಾಪುನ. ಗಂಡವು ಚಿಕ್ಕು ಇಲ್ಲೋಡು, ಚಿಕ್ಕಮ್ಮ ಕೆಳಗಡೆದು ನಾವು ಕೆಳಗಡೆ ತೋರ್ಸಲ್ಲಪ್ಪ. ಹಾ ಚೆನ್ನಾಗಿ ಇದ್ ಮಾಡ್ತಾನೆ ಚಿಕ್ಕು ಇಲ್ಲೋಡಿಲ್ಲೇ ಸ್ವಲ್ಪ ಅಚ್ಚು ಬರ ನೀನ. ಮಾವನ್ನೇ ನೋಡೋದು ನೋಡಿ. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಏನ್ ಕರೆಕ್ಟಾಗಿ ಹೇಳೋದೇ ಇಲ್ವಲ್ರಿ ನೀವು. ಈ ರೀತಿನೇ ಪೂಜೆ ಮಾಡೋದು. ಮಾವತ್ ಕಡ್ಲೆ ಸಿಟ್ಟಲ್ವಾ? ಎಲ್ರಿಗೂ ಅನಿಸ್ತಿರ್ಬೋದು ಅವ್ರು ಏನು ಮಾಡ್ತಿರ್ಬೋದು ಅಂತ. ಹೌದು, ನಮ್ಮ ಅಜ್ಜಿ ಮನೇಲಿ ಇವತ್ತು ಬಾಬಾಯಿನ ಹಬ್ಬ ಇದೆ. ಒಂದು ದಿನ ಸಿಹಿ, ಒಂದು ದಿನ ಖಾರ ಮಾಡ್ತಾರೆ. ಇದು ನಮ್ಮ ತಾತಾಜಿ ನಡ್ಸ್ಕೊಂಬಂದಿರೋದು. ಹಾಗಾಗಿ ಒಂದು ರೀಸನಿಂದ ಇದನ್ನು ಮಾಡ್ತಾರೆ. ಪ್ರತಿ ಹಳ್ಳಿಗಳಲ್ಲೂ ಆ ಬಾಬಾಯಿನ ಹಬ್ಬ ಅನ್ನೋದನ್ನು ಮಾಡ್ತಾರೆ. ಅವ್ರಿಗೆ ಏನು ಹಿರೀಕರು ಹಾಕ್ಕೊಟ್ಟಿದ್ದಾರೋ ಅದನ್ನು ನಮ್ಮ ಮಾವ ಫಾಲೋ ಮಾಡಿಕೊಂಡು ಈಗಿಂದನೂ ಬರ್ತಾರೆ. ಅದನ್ನು ಎಷ್ಟು ಶ್ರದ್ಧೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡ್ತಾರೆ. ಇವತ್ತು ವೆಜ್ ಆದರೆ ನಾಳೆ ನಾನ್ ವೆಜ್ ಇರುತ್ತೆ. ಅವರು ಮಮ್ಮು ಕುಡ್ದ ಮಮ್ಮು ಓನ್ ಕುಡ್ದಪ್ಪ, ಓನ್ ಕುಡ್ದಮ್ಮ, ಮಮ್ಮು ಕುಡ್ದ. ಬೇಗ ಬಂದ್ಬಿಡ್ತಿರ್ಗಿ, ಬೇಗ ಬಂದ್ಬಿಡ್ತು. ನಗು ಬರ್ತದಂಗ್ ಮಾಡಿದ್ರೆ ಖುಷಿ ಆಯ್ತದ ನಿಮ್ಗೆ? ಖುಷಿ ಆಯ್ತದಾ? ಈಗ ನನಗಂತೂ ಆ ಮನೆಗೆ ಹೊಂಟೋದ್ರೆ ನಮ್ಮನೆ ಫೀಲೇ ಆಗುತ್ತೆ. ಹಾಗೆ ಮಾವ ಎಲ್ಲ ಪೂಜೆ ಮಾಡಿ ಪಾನಕ ಆ್ಯಂಡ್ ಕಡಲೆ ಹಸಿಟ್ಟನ್ನು ಮಾಡ್ತಾರೆ ಫಸ್ಟ್ ಡೇ. ಅದಕ್ಕೆಲ್ಲ ಪೂಜೆ ಮಾಡಿ ಧೂಪ ಹಾಕಿ ಮಾವ ಕೈ ಮುಗಿತಾರೆ. ನಾವುಗಳು ಅಷ್ಟೇ, ನಾವುಗಳು ಧೂಪ ಹಾಕ್ತೀವಿ. ಮಾವ ಹಾಕಿದ್ಮೇಲೆ ಎಲ್ಲರಿಗೂ ಅವ್ರ ಹಿರಿಕರಿಗೆ, ಅಕ್ಕ ತಂಗಿರಿಗೆ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಕೇಳ್ಕೊತಾರೆ ನಮ್ಮ ಮಾವ. ಇದು ನಾವು ಆಲ್ಮೋಸ್ಟ್ ಚಿಕ್ಕವರಿದ್ದಂಗಂತೂ ತುಂಬ ಎಂಜಾಯ್ ಮಾಡ್ತಿದ್ವಿ ಈ ಹಬ್ಬನ. ನನಗೆ ಮದುವೆ ಮಾಡಿಕೊಟ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಇವಾಗ ಮಧ್ಯೆ ಬರ್ತಾ ಇದ್ದೆ, ಆದರೆ ಪೂಜೆಗೆ ಇರ್ತಿರಲಿಲ್ಲ ನಾನು. ಈ ವರ್ಷ ಮನೇಲಿ ಪೂಜೆ ಮಾಡುವಾಗ ಇದ್ದೀನಿ. ಸಾಂಬ್ರಾಣಿ ಹಾಕ್ಬೇಕಾಯ್ತು, ಕೆಂಡನೇ ಇಲ್ಲ ಅಲ್ಲಿ. ಅಮ್ಮ ಅಲ್ಲಿಂದ ತಂದಿರೋದ ಇಲ್ಲ ನೀವೇ ಮಾಡಿರೋದು ದಾರ? ಇದು ನಂಗೆಲ್ಲ ಮರ್ತೋಗೋಯ್ತು. ಅಲ್ಲಿಂದ ತರೋದಲ್ವಾ? ಹಾಂ, ಈ ದಾರನೇ ನಾಳೆ ಇದಕ್ಕೆಲ್ಲ ಸುತ್ತಿ ಮರ್ತೋಗಿತ್ತು. ಆಗೆಲ್ಲ ಜೊತೆಲೇ ಹೋಯ್ತಿದ್ವಿ, ನೆನಪಿತ್ತು. ಮಾವ ಪೂಜೆ ಮಾಡ್ತಾ ಇದ್ರಲ್ಲ, ಅದು ನಾವು ಹೀಗೆ, ನಾನು ತುಂಬ ದಿನಗಳಾಗಿತ್ತು ಪೂಜೆಗಂತೂ ಹೋಗಿ. ಹಾಗೆ ನಾನು ಜಾಯ್ನ್ ಆದೆ. ಮತ್ತೊಂದು ಹೇಳ್ಬೇಕಂತಂದರೆ, ಈ ಹಬ್ಬನ ನಾವೆಲ್ಲ ಚಿಕ್ಕದರಲ್ಲಿದ್ದಾಗ ತುಂಬ ಸಂಬಂಧಿಕರು, ಎಷ್ಟು ಅಂದರೆ ಮನೆ ತುಂಬ ಜನಗಳಿದ್ವು. ಕೂಡು ಕುಟುಂಬ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ವಟಾರ ಇದ್ದಿದ್ದು. ಹಾಗೆ ಈ ಒಂದು ಹಬ್ಬನ ತುಂಬ ಚೆನ್ನಾಗಿ, ತುಂಬ ದೊಡ್ಡ ಮಟ್ಟಿಗೆ ಮಾಡ್ತಿದ್ವಿ. ಅಷ್ಟೊಂದು ಜನ, ಆಮೇಲೆ ಮನೆ ತುಂಬ ಮಕ್ಕಳು ಎಲ್ಲ ಇದ್ರಾಗೆಲ್ಲ ನಾವೆಲ್ಲ ಚಿಕ್ಕವರು ಫ್ರೆಂಡ್ಸ್. ನಿಜ ಹೇಳಬೇಕು ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ. ಏನೋ ಒಂದು ಹಬ್ಬ ಮಾಡ್ತಾರೆ, ಒಳ್ಳೆ ಊಟ ಮಾಡ್ಬೋದು, ಆಟ ಪಾಠ ಅಂತಲೇ ಇದ್ದಿದ್ದು. ಹಂಗೆ ಕಾಲ ಕಳೆದಿದ್ದು. ಮಾತಾಡ್ಸಂಟಿ ಮಾಪುನ काय रे तुझे गलाटा गलाटा करू नव गळकी मामी करावं
ಮಾಮಿಕರ್ ಹಿಡ್ತಸ್ಕಿ ಎರಡು ನೋಬಾ ಸ್ವಾಮಿ ದೇವ್ ನಮ್ಮ ಅಜ್ಜಿ ಮಾಡ್ತಿದ್ದಿದ್ದೇನೆ ಜೈ ಹಸೇನ್ ಜೈ ಹುಸೇನ್ ಹೆಂಗಡ್ರಿ ನಮ್ಮ ಅಜ್ಜಿ ಹೇಳ್ತಿದ್ರು. ಅಜ್ಜಿ ತುಂಬಾ ಮಾಡೋದು, ನಮ್ಗೆ ಅವೆಲ್ಲ ಬರಲ್ಲ. ನೆನಪಲ್ಲಿ ಚೆನ್ನಾಗಿ ಇಟ್ಕೊಂಡಿತ್ತು ಅಜ್ಜಿ. ತಾತಂಗಿಂತ ಅಜ್ಜಿಗೆ ಚೆನ್ನಾಗಿ ನೆನಪು ಜಾಸ್ತಿ ಅಲ್ವಾ? ತಾತಂಗ್ ಬರಲ್ಲ. ಶುದ್ಧವಾಗಿರ್ಬೇಕಣ್ಣ. ಅವ್ನು ಹೊಂಟೆ ಹೋದ್ನ ಕಿರಣ ಎಲ್ಲ ಹೋದಕ್ಕೆ ಕೇಸು ಸರಿ ಫೋನ್ ಮಾಡ್ತೀನಿ. ಪಾನ್ಕ ಕುಡಿಯುವ ಪಾನ್ಕ 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 ಪಾನ್ಕ. ಏನ್ ನಾನು ಎತ್ಕೊಂಡೋಗಿ ಮಾತಾಡಲ್ಲ ನಾನು. ಅಣ್ಣ ಬಾರ ಎತ್ಕೊಂಡು ಹೋಗ್ಬಾ ಅದನ್ನ. ಏನ ಕೆಂಡ ಕೆಂಡ ಈಗ ಪಡ್ಸ ಏನ್ಲಾ ಗುರಾಯಿಸ್ತ್ಯಾ? ನಿನ್ನೆ ಹಾಕ್ತೀನಿ ಬಿಡಿ, ಇವತ್ತು ನಾನು ನೋಡು ಮಾಡ್ತೀನಿ. ನನಗೆ ಗುರಾಯಿಸ್ತಿಲ್ಲ ನೀನು. ಇನ್ಸ್ಟಾಗ್ರಾಮಲ್ಲಿ ಓಡಿಸ್ತೀವಿ ಇವತ್ತು ಮಾಡ್ತೀನಿ. ನೋಡು ಅವತ್ತು ಮಾಡಿದ್ದೆ, ಇದೇ ಹಬ್ಬದಲ್ಲಿ ಒಂದು ವರ್ಷದಿಂದ ಮಾಡಿದ್ದೆ. ಇವನ್ನೇ ಚೂವ್ ಮಾಡಿ ನನಗೆ ಇವತ್ತು ಆಗಲಿಲ್ಲ. ಇಲ್ಲ ನೋಡು ನೋಡು ವಿಡಿಯೋ ಮಾಡ್ತಾ ಇದ್ರೆ ಗುರಾಯಿಸ್ತ ನಂಗೆ. ಓ ಏನವಾ ಏನವಾ ಕರೋ ಇಡಿ 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 ಬಿಡ್ಬೇಡ ಹುಡುಗಿ ಬಿಡ್ತಾರೆ. ಫ್ರೆಂಡಿಗೆ ಜೊತೆ ಯಾರು ಹುಡುಗಿ ಬಿಡ್ತಾರೆ ನೋಡು. ಇವತ್ತು ಯಾವ್ದೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ ಕಣೆ. ಎಲ್ಲಿ ಫ್ರೆಂಡು ರೇಪನ್ ಬಿಡ್ತಲ್ಲಿ. ಎಲ್ಲಿ ರೇವಪ್ಪ ನಮ್ಮ ಮನೆ ದೇವರು. ಹೌದಾ? ಲವ್ ಮ್ಯಾರೇಜಾ? ಹ್ಞೂ ಲವ್ ಮ್ಯಾರೇಜಾ? ಪರವಾಗಿಲ್ಲ. ಜಾಸ್ತಿ ಆಗ್ಬಿಟ್ಟೈತಿ ಈಗ. ಅದೇನೆ ಇವನ್ಗೆ ಯಾಕೆ ಆಯ್ತಾ ಇಲ್ಲ? ನೀವು ಯಾಕೋ ಹೋಗಿ ಲವ್ ಮಾಡಲ್ಲ ಅದಕ್ಕೆ. ನಾವ್ ಏನ್ ಹೇಳು ಅವ್ರಿಗೆ ಆಯ್ತಾ ಇಲ್ಲ ಆದ್ರೆ. ನೋಡಿ ಪಾನ್ಕ ರೆಡಿ ಆಗಿದೆ. ಮತ್ತೆ ನಂಗೆ ಪಾನ್ಕ ಕೊಡ್ತಾ ಇದ್ದೀರಿ. ನಾನೇ ಫಸ್ಟ್ನೇ ಬೋಣಿ ದೇವ್ರದು. ಅಪ್ಪ ತಂದೆ ಕಾಪಾಡಪ್ಪ. ಬಂದೆ 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 ಬಂದೆ. ಕಣ್ಣೀರ್ ನಾ ಕುಡಿಬೋದಾ? ಕುಡಿ ದೇವ್ರದಲ್ವಾ, ಏನಾಗಲ್ಲ. ಕೊಡ್ರಿ. ಜೂಮ್ ಎಲ್ಲ ಮಾಡ್ಬೇಡ ಎಲ್ಲ 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 ಹಿಂಗ್ ಹಾಯ್ ಫ್ರೆಂಡ್ಸ್, ನೀವೇ ಮಾಡ್ತಾ ಇದ್ಯಾ? ಕೂಡ ಇನ್ನು ವ್ಲಾಗಿಂಗ್ ಟೈಮ್ ಇನ್ನು ಅವ್ರ ದೊಡ್ಡಪ್ಪನ ಚಿಕ್ಕಪ್ಪನ ಮನೆ ಅದ ಗೊತ್ತಿಲ್ಲ. ಸದ್ಯಕ್ಕೆ ಇಳಿದೀವಿ. ದೇವ್ರ ಪ್ರಸಾದ ಕೊಡ್ತಾರೆ ಮಾತೃಜಿ ಅವರು, ಮಾತೃಶ್ರೀ ಅವರು. ಕೆಳಗೆ ಕೊಟ್ಟೇವಲ್ಲಮ್ಮ. ಹಂಗೆ ಕೊಟ್ಟಿ ಮಪ್ಪ ಕೊಟ್ಟಿರೋದು ನಾನಲ್ಲ. ಏನೇ ಸಿಹಿ ಎಲ್ಲ ಕಟ್ ಆಗೈತಲ್ಲ. ಲತಾ ಬಾ. ಸ್ಪೂನ್ಗಳು ಇಲ್ಲೇ ಅವ ಮಸ್ತ ಮಾಡಿದೀನಿ ನೋಡ್ರಿ. ಬಟ್ಲು ನೋಡ್ರಿ. ಕೊಟ್ಟೆ ಕೊಟ್ಟೆ. ಬಾಯಿ ಒಪ್ಪ ಮಾಡಕ್ ಆಯ್ತಾರ. ಬಾಯಿ ತುಂಬಾ ಆಗೋಯ್ತು. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಸೂಪರ್ ಆಗಿದೆ. ಮಿಶೆ ಬಂದ್ಬಿಟ್ಟಿದೆ. ಮಿಶೆ ಮಿಶೆ ನಿಂತು ಬಂದ್ಬಿಟ್ಟೈತೆ. ಒಂಚೂರು ಪಾನ್ಕ ಬೇಕಾದ್ರೆ ನೆಕ್ಸು ಕಡ್ಲೆಟ್ ತಿನ್ಸ್ಬಿಡ. ತಾಯಿ ಅದೆಲ್ಲ ತಾಯಿ ಏನಿಲ್ಲ ಇಲ್ಲಿ ಗಜ್ಜು ಬಿಟ್ಟು ನೆಕ್ಸು. ಕೇಕ್ ಕಟ್ ಮಾಡೋ ಸಮಯ. ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ. ನಾನೊಂದು ತಂದಿದ್ದೀನಿ ಆ್ಯಂಡ್ ಅವರ ತಮ್ಮ ಒಂದು ತಂದಿದ್ದಾನೆ. ಆ್ಯಂಡ್ ನೀನು ಪೇಸ್ಟ್ರಿನಾ?
ಅದೇ ಪೇಸ್ಟಿನಾ ಮಾಮೂಲಿನಾ? ಪೇಸ್ಟಿನಾ? ಬನ್ನಿ ಇವಾಗ ಕೇಕ್ ಕಟ್ ಮಾಡಿಸೋಣ. ಫ್ರೆಂಡ್ಸ್ ಎಲ್ಲನೂ ವಿಡಿಯೋ ಇದೆ, ಆದರೆ ಕೇಕ್ ಮಾಡೋ ವಿಡಿಯೋ ಆಗಿಲ್ಲ. ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಜಸ್ಟ್ ಇವಾಗ ಈ ರೀತಿಯೇ ಅಂದರೆ ಅವಳು ಕೇಕ್ ಕಟ್ ಮಾಡಿದ್ದು, ವಿಶ್ ಮಾಡಿದ್ದು ಎಲ್ಲ ಹೋಯ್ತು ವಿಡಿಯೋಸು. ಜಸ್ಟ್ ಇದು ಮಾತ್ರ ಇದೆ. ದಿಸ್ ಇಸ್ ಟು ಬ್ಯಾಡ್. ಅಲ್ಲೇ ಹೋಗಿ ತಿನ್ಸೋಕೆ ಅಷ್ಟೇ ಮೊಬೈಲ್ ನೋಡಿದ್ದು. ಬರ ಅಣ್ಣ, ನಡಿ 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 ಬರ. ಅಲ್ಲ ಅದು ಇಟ್ಕೊಪ್ಪ ಹಂಗೇನೆ. ಬಂದು ತಗೊಳ್ಳಿ ಒಂದು ಶಾಂತಿ ಬಿಡು. ಹೊಡೆದ ಗೋಡೆಗೆ ವಯ್ಯ ಆಗಲೇ ಏನ ಬರ್ತೀನಿ ಬೈತಾನ ಮೇಲೆ. ನೀ ತಿನ್ಸ್ಬಿಡ ಬಾಪ ಒಂಚೂರು ಈ ಕಡೆ. ಅರುಣ ಫೋಟೋ ಕೇಕ್ ಕಟಿಂಗ್ ಫಿನಿಶ್ ಆಯಿತು. ಯಾರ್ದು ಏಕೆ ಮಾವನ ಗಾಡಿನ ಯಾರೋ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮಾವನ ಬಾಯಲ್ಲಿ ಸುಪ್ರಭಾತ, ಅದಕ್ಕೆ ನ್ಯೂಟ್ ಮಾಡಿಬಿಟ್ಟೆ, ಕೇಳಿಸ್ಕೊಳಕ್ಕಾಗಲ್ಲ ಅಂತ. ಗಾಡಿಗೆ ಏನಾರು ಆಗ್ಬಿಟ್ರೆ ಮೈ ಮೇಲೆ ದೇವ್ರು ಬಂದ್ರಲ್ವ ಹಂಗ ಆಡ್ತಾನೆ ನಿಂಗಣ್ಣ. ಹೌದು, ವೆಹಿಕಲ್ ಪ್ರಿಯರ್ ಇದ್ದಾರೆ. ರೈಸ್ ಬಂದ್ರೆ ಟೊಮೆಟೊ ಬಾತು, ಟೊಮೆಟೊ ಬಾತು. ರೈಸ್ ಬಾತ್ ಅಂದ್ರೆ ಟೊಮೊಟೊ ಬಾತು. ಅದೇನೆ ಅದು ತಿನ್ಕೊಳ್ಳೋಂತೀವಿ, ಬೇಡ ಕೆಂಪ ಹಾಕಿ ಹಾಕ್ಬಿಟ್ಟವ್ರು. ಕೇಕ್ ಎಲ್ಲ ಕಟ್ ಮಾಡಾಯ್ತು. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಮತ್ತೆ ತರಕಾರಿ ಸಾಂಬಾರು ಮಾಡಿದ್ದಾರೆ. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್. ಬೇಗ ಹೇಳ್ಬೇಕು ಅಂಟಿ ನಾಳೆ. ಊಟನೇ ಶುರು ಮಾಡಿಲ್ಲ. ಬಾ ನೀನುವೆ. ಹಾ ಪುಸ್ತಕ ತೆಗ್ದ್ಬಿಡ್ತಾನೆ ಪಾಪ, ಮಲ್ಗಿಲ್ವ ಇನ್ನು ಪೂರ್ತಿ? ಮಲ್ಗಿತಾನೆ. ಹಾ ಕರೆಕ್ಟಾಗಿ ಊಟ ಮಾಡೋ ಟೈಮ್ ಪುಸ್ತಕ ತೆಗ್ದ್ಬಿಡ್ತಾನೆ. ಹಂಗೆ ಅಂತೆ ಟೆಸ್ಟ್ ಮಾಡ್ತಾರಂತೆ ಮಕ್ಕಳು. ಅಮ್ಮಂಗೆ ನಾನು ಮುಖ್ಯನಾ ಊಟ ಮುಖ್ಯನಾ ಅಂತ. ನೋಡಿ ತರಕಾರಿ ಸಾರು ಮಾಡಿದ್ದಾರೆ. ಊಟ ಮಾಡಿಬಿಟ್ಟು ಈಗ ಮನೆಗೆ ಹೋಗುವ. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಅತ್ತೆ ಕೇಕು ಆ್ಯಂಡ್ ಎಲ್ಲ ಇಷ್ಟ ಕಡಲೆ ಕಡ್ಲೆಟ್, ನನ್ನ ಫೇವ್ರೇಟ್ ಕಡ್ಲೆಟ್. ಯಾವಾಗಲೂ ಅಷ್ಟೇ ಅವರು ತುಂಬಿ ಕೊಡ್ತಾರೆ. ನನ್ನ ಮಗಳಿಗೆ ಇಷ್ಟ, ಅದು ನಾನು ತೊಗೊಂಡೋಗಿ ಮಗಳಿಗೆ ಕೊಡ್ತೀನಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಪ್ರೋಟೀನ್ ಕಣೆ, ಪ್ರೋಟೀನ್ ಅಂತ. ಇವಳು ಡಯಟ್ ಮಾಡ್ತಿದ್ದಾಳ, ಅದಕ್ಕೆ. ಯಾವ ಡಯಟು ಇಲ್ಲಪ್ಪ, ನಾನಂತೂ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ. ವಾಕ್ ಅಷ್ಟೇ ಮಾಡಬೇಕು. ವಾಕ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಐ ವಿಲ್ ವಾಕ್. 2 ದಿನ ಅಷ್ಟೇ ಇದು. ನೀನಾ ಜಿಮ್ಗೆ ಹೋಗು, ಬೇಗ ಕರ್ಗ ಹೋಗ್ಬಿಡುತ್ತೆ. 0 ಸೈಜ್ ಆಗ್ಬಿಡ್ತೀಯ. ಜಿಮ್ಗೆ 0 ಸೈಜ್ ಆಗ್ಬಿಡ್ತೀನಂತೆ. ಹೋಗ್ಬೇಕು, ಅದು ಮಾಡಬೇಕು, ಎಲ್ಲ ಮಾಡೋಣ. ಖಂಡಿತ ಎಲ್ಲ ಫಾಲೋ ಮಾಡೋಣ. ಈಗ ಹೊರಡ್ತೀನಿ ಮಾತಾಡೋಕೆ. ಬಾಯ್ ಗಾಯ್ಸ್. ಇದೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.